ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಸನ್ಮಾನ್ಯ ಕಾಂಗ್ರೆಸ್ನ ಮಿತ್ರರೇ, ನನ್ನ ಮನೆಗೆ ಬರ್ತಕ್ಕಂಥವ್ರು ಸೂಟು ಬೂಟು ಹಾಕಿ ಸೂಟ್ ಕೇಸ್ ಇಟ್ಕೊಂಡು ಬರ್ತಕ್ಕಂಥವ್ರು ಬರಲ್ಲ. ಯಾವೊಂದು ಬಟ್ಟೆ ಮಾಸಿರ್ತದೆ, ಊಟ ಮಾಡಿರಲ್ಲ, ಕಿಡ್ನಿ ಕಾಯಿಲೆ, ಹಲವಾರು ರೀತಿಯ ಸಮಸ್ಯೆಗಳನ್ನು ನನ್ನ ಮುಂದೆ ತರ್ತಕ್ಕಂಥ ಜನರ ನೋವನ್ನು ಏನು ಕಂಡಿದ್ದೇನೆ. ಸಿದ್ದರಾಮಯ್ಯನವರೇ, ನಿಮ್ಗೆ 2,000 ರೂಪಾಯಿ ಆ ಕಿಡ್ನಿ ಪೇಷಂಟ್ನು ಹಾರ್ಟ್ ಅಟ್ಯಾಕ್ ಆದಂಥವನ್ನು ಉಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಸಿದ್ದರಾಮಯ್ಯನವರೇ, ಇವತ್ತು ಯಾವುದೋ ಪತ್ರಿಕೆಗಳಲ್ಲಿ ನೋಡ್ತಾ ಇದ್ದೆ, ಸರ್ಕಾರಿ ಶಾಲೆಗಳನ್ನು ಮುಚ್ತಾ ಇದ್ದಾರೆ ಈ ಸರ್ಕಾರ. ಯಾವೊಂದು ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಬಂತು ಅದನ್ನೂ ತರಲಿಲ್ಲ. ಈಗ ಅದು ಯಾವುದೋ ಪಾಲಿಸಿ ತರ್ತೀವಿ ಅಂತ ಹೋಗಿ ಖಾಸಗಿಯ ಶಾಲೆಗಳನ್ನು ನಡೆಸ್ತಕ್ಕಂಥವರಿಗೆ ಸಂಪೂರ್ಣವಾಗಿ ಬಲ ತುಂಬಿ ಬಡ ಮಕ್ಕಳು ಓದದೇ ಇರ್ತಕ್ಕಂಥ ಪರಿಸ್ಥಿತಿಯನ್ನು ಇವತ್ತು ಯಾವ ಸಿದ್ದರಾಮಯ್ಯನವರು ನಾನು ಅಹಿಂದ ನಾಯಕ ಬಡವರಿಗೋಸ್ಕರ ಇದ್ದೇನೆ ಅಂತ ಹೇಳ್ತೀರಿ. ಸರ್ಕಾರದ ಶಾಲೆಗಳನ್ನು ಹಂತ ಹಂತವಾಗಿ ಮುಚ್ಚಿ ಸರ್ಕಾರಕ್ಕೆ ಶಿಕ್ಷಕರ ನೇಮಕ ಏನಾಗಬೇಕು, ಶಾಲೆಗಳಿಗೆ 76,000 ಶಿಕ್ಷಕರ ಕೊರತೆಯನ್ನು ಇವತ್ತು ನಾವು ಕಾಣ್ತಾ ಇದ್ದೇವೆ. ನಮ್ಮ ಭೋಜೇಗೌಡರು ಕೂತಿದ್ದಾರೆ, ನಮ್ಮ MLC ಎಜುಕೇಷನ್ನ ಒಂದು ರೆಪ್ರೆಸೆಂಟೇಟಿವ್ ಇರ್ತಕ್ಕಂಥವರು ವಿವೇಕಾನಂದ ಎಲ್ಲ ಕೂತಿದ್ದಾರೆ.